ಇದಾದ್ರೆ ರೌಡಿ ತರ ಇವರೆಲ್ಲ ಸುತ್ಕೊಳ್ತಾರೆ. ಒಬ್ಬ ಅಮ್ಮ ಅಂತ ಅಂತಿದ್ರೆ ಇವರೆಲ್ಲ ಅಕ್ಕ ಅಮ್ಮ ಅನ್ಕೊಂಡು ಹೊಡೆಯೋದಕ್ಕೆ ಹೋಗ್ತಾರೆ. ಇಲ್ಲೆಲ್ಲ ಬನ್ನಿ, ಇವರು ಟೋಲ್ ಹುಡುಗರು ಇದ್ದಾರೆ ಆಯ್ತಾ. ದಯಮಾಡಿ ಇವರ ಪೊಲೀಸ್ ವೆರಿಫಿಕೇಶನ್ ಗಳನ್ನ ಪರೀಕ್ಷೆ ಮಾಡಿ. ನೀವು ಇವರಿಗೆ ಟ್ರೈನಿಂಗ್ ಆಗಿದೆಯಾ, ಅದ್ರ ಸರ್ಟಿಫಿಕೇಟ್ ಏನಾದ್ರು ಇದೆಯಾ ಅನ್ನುವಂಥದ್ದು ದಯವಿಟ್ಟು ಪರೀಕ್ಷೆ ಮಾಡ್ಕೊಳ್ಳಿ. ಈಗ ನಮ್ಗೇನ ಇದ್ಯಾರೋ ಒಂದು ಹುಡುಗಿ ತುಂಬಾ ಇದು ಮಾಡ್ತಾ ಇದ್ರು, ಬಂದ್ಬಿಟ್ಟು ಹುಡುಗಿ ಸ್ವಲ್ಪ ಈ ಟೋಲ್ ವಿಚಾರಕ್ಕೆ ಅವರೆಲ್ಲ ಮಾತಾಡ್ತಾರೆ ಸರ್. ಇಲ್ಲಿ ವರ್ತನೆ ಬಗ್ಗೆ ನಾನು ದೂರು ಕೊಡ್ತಾ ಇರೋದು ಆಯ್ತಾ. ಟೋಲ್ ಸಿಬ್ಬಂದಿಗಳು ಸೌಜನ್ಯಗಳು ಎಲ್ಲ ನುಗ್ಗೋರು ಅಂತ ಹೇಳ್ಬಿಟ್ಟು ಗುಂಪಾಗಿ ಬೀಳ್ತಾರೆ. ಯಾರಿಗಾದ್ರೂ ನಾಳೆ ಏನಾದ್ರೂ ಒಂದು ಅನಾಹುತ ಆಗುವಂತ ನಾನು ಮಾತಾಡ್ತಾ ಇರುವಂತದ್ದು ದಯವಿಟ್ಟು ಇವತ್ತು ನಾನು ದೂರು ದಾಖಲು ಮಾಡ್ತಾ ಇದ್ದೀನಿ. ಇವರೆಲ್ಲರಿಗೂ ಪೊಲೀಸ್ ವೆರಿಫಿಕೇಶನ್ ತರಿಸ್ಕೊಳ್ಳಿ. ಅವ್ರದ್ದು ಪೊಲೀಸ್ ವೆರಿಫಿಕೇಶನ್ ಇಲ್ಲದೆ ಯಾವ್ದಾದ್ರು ಅಪರಾಧ ಹಿನ್ನೆಲೆಗಳು, ಕೇಸ್ ಹಿನ್ನೆಲೆಗಳಿದ್ರೆ ದಯಮಾಡಿ ಅಂತವ್ರಿಗೆ ಅವಕಾಶಗಳನ್ನ ಕೊಡಬೇಡಿ. ನಮಗೆ ಸಾರ್ವಜನಿಕರ ಹಿತಾಸಕ್ತಿ ನಮ್ದು ಇದು ಮುಖ್ಯ. ಯಾರು ಇದ್ದಾರೆ ಇಲ್ಲಿ ಯಾರು ಇವ್ರು ಮಾತ್ರ, ಇವರೆಲ್ಲ ನಮ್ಮ ಹುಡುಗರುಗಳೇ. ಇಲ್ಲಿ ಕೆಲಸ ಮಾಡುವಂಥವ್ರು ಬೇಕು ಅಂತಿದ್ವಿ. ಇವತ್ತೆಲ್ಲ ನಮ್ಮೆಲ್ಲೇ ಯಾವನೋ ನೀನು ಹಂಗೆ ಹಿಂಗೆ ನೀನು ಕೇಳಕ್ಕೆ ಯಾವನೋ ಅನ್ನುವಂಥವ್ರೆ ಇಲ್ಲಿ ಇರುವಂಥದ್ದು. ಅದಕ್ಕೆ ಎತ್ತಿ ಕಟ್ಟಿ ಹಿಂಗೆ ಮಾಡಬೇಕು ಅನ್ನುವಂಥದ್ದು ಈ ಏಜೆನ್ಸಿಯ ಉದ್ದೇಶ. ಹಾಗಾಗಿ ನಾವು ದಯಮಾಡಿ ನಮಗೆ ಅಂತ ಇದ್ದಾರೆ ಅನ್ನುವಂಥದ್ದಲ್ಲ, ಸಾರ್ವಜನಿಕರಿಗೆ ದಯಮಾಡಿ ಒಂದು ತಿಂಗಳು CCTV ಫುಟೇಜನ್ನು ಪರೀಕ್ಷೆ ಮಾಡ್ತೀವಿ. ಬಿಟ್ಟಿಲ್ಲ ಅಲ್ಲ ಸರ್, ಬಿಟ್ಟಿಲ್ಲ ಪ್ರಶ್ನೆ ಇಲ್ಲ. ಇವರ ಪ್ರವೃತ್ತಿಗಳು ವರ್ತನೆ ಮೇಲೆ ಸರಿಯಾದಿಲ್ಲ. ನಮಗೂ ಕೂಡ ಕರೆ ಮಾಡಿದ್ದಾರೆ ಆನ್ಲೈನ್ ಅಲ್ಲಿ. ಅದು ಬೇಡಪ್ಪ, ಅದನ್ನು ಮಾತಾಡ್ತಾರೆ, ದೊಡ್ಡವರಿದ್ದಾರೆ ಮಾತಾಡ್ತಾರೆ. ನಾನು ಕೇಳ್ತಾ ಇರುವಂತ ಆರೋಪದ ಬಗ್ಗೆ ಹೇಳಿ. ಮುಂಚೆ ಕಂಪ್ನಿಗೆಲ್ಲ ಯೂನಿಫಾರ್ಮ್ ಕೊಟ್ಟಿದ್ರು, ಯೂನಿಫಾರ್ಮ್ ಆಗ್ತಾ ಇದ್ರಿ. ಹೊಸ ಕಂಪ್ನಿ ಹೊಸ ಯೂನಿಫಾರ್ಮ್ ಕೊಡ್ತಾವ್ರಿ. ಇವತ್ತಿಂದ ಯೂನಿಫಾರ್ಮ್ ಮಾಡ್ತಾ ಐತೆ, ರೆಕಾರ್ಡಿಂಗ್ ಐತೆ, ಇಲ್ಲಿ ವಿಡಿಯೋ ಇದೆ, ವಿಡಿಯೋ ರೆಕಾರ್ಡಿಂಗ್ ನಮ್ಮ ಹತ್ರ ವಿಡಿಯೋ ಇಲ್ಲ ಸರ್. ಮಾಡ್ಕೊಡ್ರಪ್ಪ, ಮಾಡ್ಕೊಡ್ರಿ, ಎಲ್ಲ ವಿಡಿಯೋ ಐತೆ. ನಾನು ಅವಾಚ್ಯ ಶಬ್ದಗಳಿಂದ ನಮ್ಮ ಹತ್ರನೇ ಐತೆ, ನಮ್ಮ ಹತ್ರ ವಿಡಿಯೋ ಐತೆ. ಮಾಡುವಂತವನ್ನೆಲ್ಲ ಆಯ್ತಾ, ಕಾರ್ಡ್ ಏನಿಲ್ಲ ನಮ್ದು, ನಮ್ಮ CCTV ವಾಯ್ಸ್ ನನ್ನ ಹತ್ರನೇ ಐತೆ, ರೆಕಾರ್ಡಿಂಗ್ ಕೊಡ್ತೀನಿ. ಹೌದೌದು, ನಮ್ಮ ಲೋಕಲ್ ಹುಡುಗರು. ಇಲ್ಲ ಓಕೆ ಸರ್, ಸ್ಥಳೀಯವಾಗಿ ನಮ್ಮ ಹಿತಾಸಕ್ತಿ ಕಾಯಕ್ಕೆ ಇಲ್ಲ ನಮ್ಮ ಹೊಟ್ಟೆ ಬಂದಿರೋದು. ದಯವಿಟ್ಟು ಒಂದು ತಿಂಗಳು CCTV ಫುಟೇಜನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ನಾನು ಪರ್ಟಿಕ್ಯುಲರ್ ಕೆಲವು ದಿನಾಂಕ ಕೊಡ್ತೀವಿ, ಟೈಮಿಂಗ್ಸ್ ಕೊಡ್ತೀನಿ, ನೋಡ್ಕೊಳ್ಳಿ. ಮತ್ತೆ ಅದನ್ನ ನಾವು ಹೇಳ್ತಾ ಇದ್ದೀವಿ. ಇಲ್ಲೇನ ಬೇರೆ ಇದಾಗಿದೆ, ಈ ಕಡೆ ಲೋಕಲ್ ಅವರು ಇವತ್ತಿಂದ ಬಿಡಲ್ಲ ಅಂತ ಇದ್ದಾರೆ. ಅದಕ್ಕೆ ಇದು ನಡೀತಾ ಇದೆ. ಪವನ್ ಅವ್ರು ಬಂದಿದ್ದಾರೆ, ಇಲ್ಲ ನಾವು ಮಾತಾಡ್ತೀವಿ, ಅಪ್ಡೇಟ್ ಮಾಡ್ಬೇಕಂತ ಇದ್ದಾರೆ, ಮಾಡ್ತೀವಿ ಸರ್, ತೊಂದರೆ ಇಲ್ಲ. ಇಲ್ಲಿ ಇರುವಂಥವ್ರದ್ದು ದಯಮಾಡಿ ಪೊಲೀಸ್ ವೆರಿಫಿಕೇಶನ್ ಕಡ್ಡಾಯವಾಗಿ ಆಗಲೇಬೇಕು. ನಿಮ್ಗೆ ಗೊತ್ತಿದೆ ಸರ್, ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ನಡೆಯುವಂಥ ಒಂದು ಸಂಸ್ಥೆ. ಇದು ಇಲ್ಲಿ ಪೊಲೀಸ್ ವೆರಿಫಿಕೇಶನ್ ಕಡ್ಡಾಯವಾಗಿ ಆಗಲೇಬೇಕು. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳ ಬಗ್ಗೆ ಇವ್ರಿಗೆ ಮತ್ತೆ ಸಾರ್ವಜನಿಕರ ಹತ್ರ ಯಾವ ರೀತಿ ನಾವು ಬಿಹೇವ್ ಮಾಡಬೇಕು ಅನ್ನುವಂಥದ್ದು ಇವ್ರಿಗೆ ಯಾರು ಟ್ರೈನಿಂಗ್ ಉದ್ದೇಶಪೂರ್ವಕವಾಗಿ ಇವ್ರಿಗೆ ಹೇಳ್ಬಿಟ್ಟು ಯಾವನ ಏನ್ ಮಾಡ್ತಾರೆ ಇದು ಮಾಡ್ತಾರೆ ಆಯ್ತಾ ಸರ್. ಇಲ್ಲಿ ಕೆಲಸ ಮಾಡದೇ ಇರುವಂತಹ ಸ್ಥಳೀಯರು ಕೂಡ ಇಲ್ಲಿ ಕೆಲವರು ಇರ್ತಾರೆ, ಅವರನ್ನು ಕೂಡ ಇವ್ರಿಗೆ ಸಪೋರ್ಟಿವ್ ಆಗಿ ಹೋಗಿ ನಿಂತ್ಕೊಂಡು ಇದು ಮಾಡ್ತಾರೆ. ಎಲ್ಲ ಪ್ರತ್ಯೇಕವಾಗಿ ನಿಮ್ಗೆ ಹೆಸರು ಅವ್ರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪರೀಕ್ಷೆ ಮಾಡ್ತಾರೆ. ದೌರ್ಜನ್ಯ ಮಾಡಿದ್ದಾರೆ, ಓಕೆ ಸರ್. ಯಾರ ಮೇಲೆ ಇವರು ಬೈದಿದಾರೋ ಇಲ್ಲ ಖಂಡಿತ ನಾವೇ ಕೊಡ್ತೀವಿ, ನಮ್ಮೆಲ್ಲ ಬೈದಿದ್ದಾರೆ ಈಗ. ಖಂಡಿತವಾಗ್ಲು ಸರ್. ನಾನು ಮತ್ತೆ ಪೊಲೀಸ್ ವೆರಿಫಿಕೇಶನ್ ಬಗ್ಗೆನೂ ನಾನು ದೂರು ಕೊಡ್ತೀನಿ, ನೀವು ಕ್ರಮ ತರಿಸ್ಕೊಳ್ಳಿ ಸರ್. ಆಗಿಲ್ಲ ಅಂತ ಹೇಳಿದ್ರೆ ಆಗ್ಲಿ ಸರ್, ಒಂದು 10 ದಿವಸ ಒಳಗಡೆ ಎಲ್ಲರದು ಆಗ್ಲಿ ಸರ್, ಎಲ್ಲರದು ನಮಗೂ ಅದು ಖಂಡಿತ, ಅದಕ್ಕೂ ಕ್ರಮ ಜರುಗಿಸ್ಲಿ, ಅದಕ್ಕೂ ಕ್ರಮ ಆಗ್ಲಿ, ಅದು ಕಂಪ್ಲೇಂಟ್ ತಗೊಳ್ಳಿ. ಹೌದು. ಈಗ ಒಂದು ಹುಡುಗಿ ಬಂದ್ಬಿಟ್ಟು ರೌಡಿ ಬಾಯಿ ಬಂದಂಗ್ ಮಾತಾಡ್ತದೆ. ಯಾರಪ್ಪ ಹುಡುಗಿ? ಖಂಡಿತ ನಾವು ಕಂಪ್ಲೇಂಟ್ ಕೊಡ್ತೀವಿ ಇನ್ನೊಂದು ಅದೆಲ್ಲ ಮಾಡಬೇಡಿ. ಬೇಕಾದ್ರೆ ನಿಮ್ ಸಮಸ್ಯೆಗಳಿದ್ರೆ ಅವ್ರು ಇರ್ತಾರೆ ಸರ್. ಹೆಡ್ ಇಲ್ಲ, ಇವರೇ ಹೆಡ್ ಅಂತ ಡಿಸಿಷನ್ ಎಲ್ಲ ತಗೊಳ್ಳೋಕೆ ಆಗಲ್ಲ ಇವ್ರ ಕೈಲಿ. ನಾವು ಮಾತಾಡೋಣ ಅಂದ್ರೆ ಯಾರು ಸಿಗೋದಿಲ್ಲ. ಇವ್ರ ನಂಬರ್ಗಳನ್ನು ಕೂಡ ಕೊಡಲ್ಲ. ಪಾಪ ಇವರು ಅವ್ರ ಮಾತು ಇವರೆಲ್ಲ ನಮ್ಮ ಹುಡುಗರು, ಹೇಳ್ಬಿಟ್ರೆ ನಮ್ಮವ್ರ ಮಕ್ಕಳು, ನಮ್ದು ಯಾರೋ ರೈತರ ಮಕ್ಕಳು ಇವರು. ಈಗೇನ್ ಸಮಸ್ಯೆ?
ಈಗ ಅದನ್ನೇ ಸರ್ ಇವತ್ತಿನ ಬಿಡಲ್ಲ ಅಂತ ಇದ್ರೆ ನಾವು ಬಂದು ಇದು ಮಾಡಿದ್ವಿ. ಪವನ್ ಅವ್ರು ಬಂದ್ರು ಮಾತಾಡಿದ್ದಾರೆ. 50% ಆರ್ಟಿ ಕಾರ್ಡ್ ಇಲ್ಲ, ಆ ಗಾಡಿ ಬಿಡ್ತೀವಿ ಅಂತ ಹೇಳಿದ್ರೇನಪ್ಪ? ಹೇಳ್ರಿ, ಏನ್ ಹೇಳಿದ್ರಪ್ಪ? ಬಿಡಲ್ಲ ಅಂತ ಹೇಳಿದ್ರೇನು? ಬರಲ್ಲ. ಟಿ ಅವ್ನ್ ಬೇಡ, ಲೋಕಲ್ ಅವ್ರು ಬಿಡಲ್ಲ ಅಂತ ಹೇಳಿದ್ರಲ್ಲ, ಅದ್ ಹೇಳ್ರಿ. ಸರ್ ಇವ್ರು ಏನಾದ್ರು ಸಾರ್ವಜನಿಕರಿಗೆ ನಿಮ್ಮ ಮೇಲೆ ಕೇಸ್ ಆಯ್ತದೆ, ಆಲ್ರೆಡಿ ಕೇಸ್ ಮಾಡ್ಕೊಂಡವ್ರೆ ಆಯ್ತಾ. ಅವ್ರು ಹೊಡೆದ್ರೆ ಅವ್ರ ಮೇಲೆ ಕೇಸ್ ಆಯ್ತದೆ. ಇಲ್ಲೇನಾದ್ರು ಸಮಸ್ಯೆ ಇದ್ರೆ ಬಂದು ಇಲ್ಲಿ ಕೂತ್ಕೊಂಡು ಸಂಬಂಧಪಟ್ಟವ್ರ ಹತ್ರ ಮಾತಾಡಬೇಕು ಹೊರತು ರೋಡು ತಡೆಯೋದು ಮತ್ತೆ ಅವ್ರ ಮೇಲೆ ಅಲ್ಲೇ ಮಾಡೋದು, ನೀವು ಅವರ ಮೇಲೆ ಅಲ್ಲೇ ಮಾಡೋದು, ಕೇಸು ಅದಕ್ಕೆ ಏನು ಸಮಸ್ಯೆ ಇದೆ ಹೇಳಿ. ಅವರು ಇಲ್ಲ ಕಮರ್ಷಿಯಲ್ ವೆಹಿಕಲ್ ಮಾತ್ರ ಅಂತ ಹೇಳ್ತಿದ್ದಾರೆ. ಅದನ್ನ ಆಲ್ರೆಡಿ ಹೇಳಿದ್ವಿ ಸರ್, ಬೆಳಿಗ್ಗೆ ಮಾತಾಡಿದ್ವಿ. ಮೊನ್ನೆ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಮಾಡಿದ್ದಾರೆ. ಬೆಳಗ್ಗೆ ತಾನೇ ನಮ್ಮ ಸ್ಥಿತಿ ಕಾಪಾಡಿದ್ರೆ ನಾವೇನು ಇವ್ರ ಗಾಡಿ ಬಿಟ್ಟಿಲ್ಲ ಸರ್. ಆ ಗಾಡಿ ಒಂದು ಗಾಡಿ ಲೋಕಲ್ ಅಲ್ಲ, ಇವರೇ ಬಂದಿರೋದು. ನಿನ್ನೆಯಿಂದ ನೀವು ಹೇಳ್ತಾ ಇಲ್ವಾ? ನಿನ್ನೆಯಿಂದ ಆರ್ಡರ್ ಕೊಟ್ಟಿಲ್ವಾ? ಸೋಮವಾರದಿಂದ ಕೇಳಿ ಇದನ್ನ 9ನೇ ತಾರೀಕಿಂದ ಬಂದಿರೋ ಹಳೆ ಟೈಲರ್ ಬಿಡ್ತಿದ್ರು. 4 ತಿಂಗಳು ಲೋಕಲ್ ಗಾಡಿ ಎಲ್ಲ ಇದು ಮಾಡಿಸ್ಕೊಡ್ರಿ. ಎಲ್ಲ ಗಾಡಿ ಸಾಹೇಬ್ರು ತಗೊಂಡ್ರೆ ಎಲ್ಲ ಗಾಡಿನೂ ಕಂಪಲ್ಸರಿ ರೀಡ್ ಆಗಿ ಹೋಗ್ಬೇಕು. ಲೋಕಲ್ ಗಾಡಿ ಇಲ್ಲ ಸರ್. ನಾನು ಹೇಳ್ತೀನಿ ಪ್ರತಿಯೊಂದು ವೆಹಿಕಲ್ ಟೋಲ್ ಅದಕ್ಕೆ ಈ ಬಗ್ಗೆ ಪಬ್ಲಿಕ್ ಸೇಫ್ಟಿ ಆಗ್ತದೆ. ಅದಕ್ಕೆ ಸರ್ ನಾವು ಕೂಡ ಈಗ ಅಕೌಂಟಬಿಲಿಟಿ ಇರಬೇಕು. ಲೋಕಲ್ ಗಾಡಿ ಅದಕ್ಕೆ ನಾವು ಹೇಳ್ತಿರೋದು. ನಾನು ಈಗ ಗವರ್ಮೆಂಟ್ ಕಾಲ್ ಮಾಡಿರುವಂತದ್ದು ಪೊಲೀಸ್ ಇದಕ್ಕೆ ಸಾರ್ವಜನಿಕರ ಮೇಲೆ ಗೂಂಡಾವರ್ತನೆ ನಡೀತಾ ಇದೆ, ಗೂಂಡಾವರ್ತನೆ ನಡೀತಾ ಇದೆ. ದಯವಿಟ್ಟು ಪೊಲೀಸ್ ವೆರಿಫಿಕೇಶನ್ ಪರೀಕ್ಷೆ ಮಾಡಿ ಇವ್ರಿಗೆ ಟ್ರೈನಿಂಗ್ ಇದನ್ನ. ಆಮೇಲೆ ಅವರು ಕಸ್ಟಮರ್ಗಳ ಜೊತೆ ಯಾವ ರೀತಿ ಬಿಹೇವ್ ಮಾಡ್ಬೇಕು ನೀವು ಹೇಳಿ. ಅವ್ರು ಬರೋ ಎಲ್ಲರೂ ಕೂಡ ಹೌದು. ಸದ್ವರ್ತನೆಯಿಂದಲೇ ಮಾಡಬೇಕು. ಈಗ ಆತ ಬೈದ್ರೆ ಅವ್ರು ಬೈಬೇಕಾ? ಅವ್ರು ಟೋಲ್ ಕಟ್ಟವನು ಸದ್ವರ್ತನೆಯಿಂದ ಹೌದು ಮಾಡಬೇಕು. ಹೌದು, ಇವರು ಕೂಡ ವರ್ತನೆ ಮಾಡಬೇಕು. ಸಮಸ್ಯೆ ಇದ್ರೆ ಪೊಲೀಸನ್ನ ಕರೆಸ್ರಿ, ಅವ್ರನ್ನ ಕರೆಸ್ಬಿಟ್ಟು ಕರ್ಸಿ. ಆ ಹುಡುಗಿನ ಹುಡುಗಿ ಕರಿಯಪ್ಪ, ಯಾರು ಬಾಯ್ ಚೋರ್ ಮಾಡ್ತಿದ್ಲ? ಕೂಗಾಡ್ತಿದ್ಲಲ್ಲ, ಕರಿ. ಅಲ್ಲ ಕೂಗಾಡ್ತಿದ್ಲಲ್ಲ ಅವಳು, ಕರಿಯಪ್ಪ. ನೀವು ಹೋಗಿದ್ಯಲ್ವಾ? ಆಯ್ತು, ಮಾತಾಡ್ತಿರೋದು ಯಾರು? ಆಯ್ತು, ನಾನು ಕೊಡ್ತೀನಿ ಸರ್, ನೀವು ಸ್ಟೇಷನ್ಗೆ ಆಯ್ತು ನಡಿ ನಡಿ. ಸರ್ ಒಂದು ಕೇಸ್ ದಾಖಲಾಗಿರುವಂತಹ ಕೆಲಸ ಮಾಡಬಾರ್ದು. ನಾನೇ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಆಯ್ತು. ಕ್ರಿಮಿನಲ್ ಹಿಸ್ಟ್ರಿ ಅವ್ರು ಯಾರು ಬೇಡ ಟೋಲಲ್ಲಿ. ಕ್ರಿಮಿನಲ್ ಹೌದೌದು. ಈ ವಿಚಾರ ನಾವು ಕಾನೂನು ತಗೊಂಡ್ರೆ ಆಯ್ತು ನಾನೀಗ ದೂರ ರೆಡಿ ಮಾಡಿದ್ದೀನಿ. ಒಬ್ಬ ಹುಡುಗನ ಜೊತೆ ಅಂತ ಜನ ಈಗ ಸಮಸ್ಯೆಗಳು ಡ್ರೈವರ್ ನಂಗಿದೆ. ಕರೆಕ್ಟ್ ಲೋನೇ ಆಗಲ್ಲ. ಕರೆಕ್ಟ್, ಬನ್ನಿ ಹೇಳಿ ಎಲ್ಲ. ಅವಳ ಹೆಸರೇನಂತ ಅಂತ ಹೇಳಿದ್ರಲ್ಲ ಅಂತ ಏನೋ ಹೇಳಿದಾರೆ. ಹಾಂ ಇರ್ಲಿ ತಗೊಳ್ಳೋಣ. ಆಯ್ತು ಬರ್ರಿ. ಹಾಂ ಎಲ್ಲ ಕಳಿಸ್ಬಿಡ್ರಲ್ಲ? ಇಲ್ಲ